Hi, hello, welcome back to my channel. It's me Basaraj D. Today I am very excited to discussing with you about holonomic constraints. In last class we discussed about constraints. Now we discuss about the types of constraints. Under types of constraint ಒಳಗಡೆ holonomic constraint. Holonomic constraint and non-holonomic constraint. ಇವೇನ್ರ it is a based on the velocity ಮೇಲೆ ಇರ್ತಕ್ಕಂಥ ಕನ್ಸ್ಟೆಂಟ್ನ ಒಂದು ಪಾರ್ಟ್ಸ್. ಆದರೆ ನಾವಿಲ್ಲಿ ಒಂದು ಕನ್ಸ್ಟೆಂಟ್ ಏನು ಇಂಡಿಕೇಟ್ ಮಾಡ್ತಾರೆ, ಇಟ್ ಈಸ್ ದ ಲಿಮಿಟೇಷನ್ ಆನ್ ದ ಮೋಷನ್ಸ್. ಕನ್ಸ್ಟೆಂಟ್ ಆ್ಯಂಡ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ಆರ್ ನೀಡೆಡ್ ಟು ಡಿಸ್ಕ್ರೈಬ್ ದ ಮೋಷನ್ ಈಸ್ ರೆಡ್ಯೂಸ್ಡ್. ಅದರಲ್ಲಿರ್ತಕ್ಕಂಥ ನಂಬರ್ ಆಫ್ ಇಂಡಿಪೆಂಡೆಂಟ್ ಕೋಆರ್ಡಿನೇಷನ್ನ ರೆಡ್ಯೂಸ್ ಮಾಡೋದು ನಮಗೇನು, ಇಟ್ಸ್ ಹೊಲೋನಮಿಕ್ ಕನ್ಸ್ಟೆಂಟ್. ಇಫ್ ದ ಪಾರ್ಟಿಕಲ್ ಈಸ್ ಅಲೌಡ್ ಟು, ಎಕ್ಸಾಂಪಲ್ ನೋಡೋದಾದರೆ, ಇಫ್ ದ ಪಾರ್ಟಿಕಲ್ ಈಸ್ ಅಲೌಡ್ ಟು ಮೂವ್ ಆನ್ ದ ಸರ್ಕ್ಯುಲರ್ ಪಾತ್, ಅಂದರೆ ಸರ್ಫೇಸ್ ಆಫ್ ದಿ ಸರ್ಕ್ಯುಲರ್ ಪಾತ್, ನಮಗಿಲ್ಲಿ ಎಷ್ಟು ಕೋಆರ್ಡಿನೇಟ್ಸ್ ಬೇಕಾಗ್ತಾರೆ? ಓನ್ಲಿ ಒನ್ ಕೋಆರ್ಡಿನೇಟ್ಸ್, ಕ್ಯೂ ವೈ ಇಸ್ ಈಕ್ವಲ್ ಟು ಥೀಟಾ. ಓನ್ಲಿ ಒನ್ ಕೋಆರ್ಡಿನೇಟ್ ಸಫಿಷಿಯಂಟ್ ಟು ಡಿಸ್ಕ್ರೈಬ್ ದ ಮೋಷನ್ ಆಫ್ ದ ಪಾರ್ಟಿಕಲ್. ಅಂದರೆ ಈ ಒಂದು ಪಾರ್ಟಿಕಲ್ ಮೋಷನ್ ಯಾವುದು ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ತಾ ಇದೆಯಲ್ಲ, ಈ ಪಾರ್ಟಿಕಲರ್ದು ಒಂದು ಮೊಮೆಂಟಮ್ನ ಅಥವಾ ಒಂದು ಮೋಷನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಮಗೆ ಒಂದು ಕೋಆರ್ಡಿನೇಟ್ಸ್ ಬೇಕಾಗ್ತದೆ, ದಟ್ ಈಸ್ ಥೀಟಾ. ಥೀಟಾವನ್ನು ವೇರಿ ಆಗ್ತಾ ಇರ್ತದೆ ಇಲ್ಲಿ ನಮಗೆ, ಬಿಕಾಸ್ ದ ರೇಡಿಯಸ್ ಆಫ್ ದಿ ಸರ್ಕಲ್ ರಿಮೈನ್ಸ್ ಕಾನ್ಸ್ಟೆಂಟ್. ಈ ರೇಡಿಯಸ್ ಆಫ್ ಸರ್ಕಲ್ ಏನಾಗ್ತದೆ, ಒಂದು ಕಾನ್ಸ್ಟೆಂಟ್ ಅಥವಾ ರಿಮೈನ್ಸ್ ಸೇಮ್ ಇರೋದ್ರಿಂದ ನಮಗೆ ಓನ್ಲಿ ವೇರಿಂಗ್ ಕಂಟೆಂಟ್ ಯಾವುದೈತೆ ವೇರಿ ಆಗುವಂಥ ಒಂದು ಕಂಟೆಂಟ್ ಅಂದರೆ ಇಲ್ಲಿ ಥೀಟಾ ಮಾತ್ರ ನಮ್ಗೆ ಪ್ರತಿ ಸಲೂ ಚೇಂಜ್ ಆಗ್ತಾ ಇರ್ತದೆ, ತನ್ನ ವ್ಯಾಲ್ಯೂವನ್ನು ಬದಲಾಯಿಸ್ತಾ ಇರ್ತದೆ. ಹಾಗಾಗಿ ನಮಗಿಲ್ಲಿ ಓನ್ಲಿ ಒನ್ ಕೋಆರ್ಡಿನೇಟ್ಸ್ ಈಸ್ ರಿಕ್ವೈರ್ಡ್ ಟು ಡಿಸ್ಕ್ರೈಬ್ ದ ಮೋಷನ್ ಆಫ್ ದಿ ಪಾರ್ಟಿಕಲ್. ಇಫ್ ಆರ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾರ್ಟಿಕಲ್, ಪಾರ್ಟಿಕಲ್ ಎಟ್ ಇನ್ ಆ್ಯಂಗ್ಯುಲರ್ ಕೋಆರ್ಡಿನೇಟ್ಸ್ ಥೀಟಾ. ಇದು ಯಾವುದೇ ಒಂದು ಆ್ಯಂಗಲಿಂದ ಥೀಟಾ ಅಂತ ತೊಗೊಂಡಾಗ ನಾವು ಅದೆಲ್ಲದಕ್ಕೂ ಏನಾಗಿರ್ತದೆ, ಆರ್ ಈಸ್ ದ ಪೊಸಿಷನ್ ವೆಕ್ಟರ್. ದೆನ್ ಯು ಕ್ಯಾನ್ ರೈಟ್ ಆರ್ ಐ ಈಕ್ವಲ್ಸ್ ಟು ಎ ಆರ್ ಮೈನಸ್ ಎ ಈಕ್ವಲ್ಸ್ ಟು ಎ. ಇಲ್ಲಿ ನಮ್ಮ ಎ ಅನ್ನೋದೇನು, ಎ ಇಸ್ ದ ರೇಡಿಯಸ್ ಆಫ್ ದಿ ವೆಕ್ಟರ್. ಎ ಈಸ್ ರೇಡಿಯಸ್ ಆಫ್ ಸರ್ಕಲ್. ಆ ಒಂದು ಸರ್ಕ್ಯುಲರ್ ಮೋಷನ್ ಒಂದು ರೇಡಿಯೇಷನ್ ಇಂಡಿಕೇಟ್ ಮಾಡ್ತದೆ. ಆರ್ ಈಸ್ ದ ಪೊಸಿಷನ್ ವೆಕ್ಟರ್. Above equation express the constraints for particle in circular motion. ಇದೇನು ಇಂಡಿಕೇಟ್ ಮಾಡ್ತದೆ, ನಮಗೆ ಒಂದು ಸರ್ಕ್ಯುಲರ್ ಮೋಷನ್ ಮೂಮೆಂಟಮ್ನ ಇಂಡಿಕೇಟ್ ಮಾಡ್ತದೆ. ಈಗ ಅನದರ್ ಎಕ್ಸಾಂಪಲ್, ಇಫ್ ದ ಪಾರ್ಟಿಕಲ್ ಮೂವಿಂಗ್ ಇನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್, ಒಂದು ಸ್ಪಿಯರ್ ಒಳಗಡೆ ಪಾರ್ಟಿಕಲ್ ಮೂವ್ ಆಗ್ತಾ ಇದ್ದರೆ ಏನಾಗ್ತದೆ ನಮಗೆ, ಏನೋ ಒಂದು ಸ್ಪಿಯರ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ನಮಗೊಂದು ಪಾರ್ಟಿಕಲ್ ಇದೆ, ಹೌದಾ, ಇದಕ್ಕೂ ಸಹ ಸಮ್ ರೇಡಿಯೇಷನ್ ಇದೆ, ಆರ್ ರೇಡಿಯಸ್ ಇರ್ತದೆ ಫ್ರಮ್ ದ ಸೆಂಟರ್ ಆಫ್ ದಿ ಸ್ಪಿಯರ್. ಇಲ್ಲಿ ನಮಗೆ 3 ಕೋಆರ್ಡಿನೇಟ್ಸ್ ಇರ್ತವೆ. ನಮಗೆ ಸ್ಪಿಯರ್ ಅಂತ ಬಂದಾಗ ವೇರಿಯೇಬಲ್ಸ್ ಆರ್, ಥೀಟಾ ಆ್ಯಂಡ್ ಪೈ. ಇವು 3 ಆರ್ ದ ವೇರಿಯೇಬಲ್ ಇನ್ ದ ಸ್ಪೆರಿಕಲ್ ಕೋಆರ್ಡಿನೇಟ್ಸ್. ಇಲ್ಲಿ ನಮಗೆ ವೇರಿ ಆಗ್ತಕ್ಕಂಥವು ಯಾವ್ರಿ, ಥೀಟಾ ಆ್ಯಂಡ್ ಪೈ. ಇಲ್ಲಿ ಥೀಟಾ ಆ್ಯಂಡ್ ಈ ಪೈ ಇವೆರಡೂ ಮಾತ್ರ ನಮ್ಗೆ ಏನಾಗ್ತಾ ಇದ್ದಾವೆ, ಪ್ರತಿ ಸಲ ಅಲಾಂಗ್ ವಿತ್ ದ ಟೈಮ್ ಏನಾಗ್ತವೆ, ವೇರಿ ಆಗ್ತವೆ. ಬಟ್ ರೇಡಿಯಸ್ ಆಫ್ ದ ಸ್ಪಿಯರ್ ಈಸ್ ರಿಮೈನ್ಸ್ ಕಾನ್ಸ್ಟೆಂಟ್. ರೇಡಿಯಸ್ ಆಫ್ ದ ಸ್ಪಿಯರ್ ರಿಮೈನ್ಸ್ ಕಾನ್ಸ್ಟೆಂಟ್ ಇರ್ತವೆ. ಹಂಗಾಗಿ ನಾವು ಇದ್ರದ್ದು ಒಂದು ಮೊಮೆಂಟಮನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಎಷ್ಟು ಕೋಆರ್ಡಿನೇಟ್ಸ್ ಬೇಕಾಗ್ತವೆ ನಮ್ಗೆ, ಓನ್ಲಿ 2 ಕೋಆರ್ಡಿನೇಟ್ಸ್. Q1 ಈಸ್ ಈಕ್ವಲ್ ಟು ಥೀಟಾ, Q2 ಈಸ್ ಈಕ್ವಲ್ ಟು ಪೈ. ಇವೆ Q1 ಈಸ್ ಈಕ್ವಲ್ ಟು ಥೀಟಾ ಆ್ಯಂಡ್ ಪೈ ಆರ್ ದ ವೇರಿಯಿಂಗ್ ಕ್ವಾಂಟಿಟೀಸ್. ಹಂಗಾಗಿ ನಮಗೆ 2 ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ಬೇಕಾಗ್ತದೆ ಇದರ ಒಂದು ಪಾರ್ಟಿಕಲ್ದು ಮೊಮೆಂಟಮ್ನ ನಾವು ಡಿಸ್ಕ್ರೈಬ್ ಮಾಡಬೇಕಾದಾಗ. ಸೊ ಇಲ್ಲಿ ನಮ್ಗೆ ಆರ್ ಅನ್ನೋದೇನು ರೀ, ಆರ್ ಇಸ್ ದ ಈಕ್ವಲ್ಸ್ ಟು ಎ, ರೇಡಿಯಸ್ ಆಫ್ ದಿ ಸ್ಪಿಯರ್. ಫಸ್ಟ್ ನಾವಿಲ್ಲಿ ಸರ್ಕ್ಯುಲರ್ ಮೋಷನ್ ಒಳಗಡೆ ಕೇವಲ ಒಂದು ಥೀಟಾ ಮಾತ್ರ ವೇರಿ ಆಗ್ತಾ ಇತ್ತು. ಹಾಗಾಗಿ ನಾವು ಒನ್ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ರಿಕ್ವೈರ್ಡ್ ಟು ಡಿಸ್ಕ್ರೈಬ್ ದ ಮೋಷನ್ ಅಂತ ಹೇಳಿದ್ವಿ. ನಾವು ಸ್ಪಿಯರ್ ಅಂತ ಬಂದಾಗ ಇಲ್ಲಿ 2 ಪಾಯಿಂಟ್ಸ್ ಅಂದರೆ ಥೀಟಾ ಆ್ಯಂಡ್ ಪೈ ಆ್ಯಂಗಲ್ಸ್ ವೇರಿ ಆಗ್ತಾ ಇರ್ತಾವೆ ಕಾನ್ಸ್ಟೆಂಟ್ ಅಲಾಂಗ್ ವಿತ್ ದ ಟೈಮ್. ಹಂಗಾಗಿ ನಮಗೆ ಇಲ್ಲಿ 2 ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ಬೇಕಾಗ್ತವೆ ಟು ಡಿಸ್ಕ್ರೈಬ್ ದ ಮೋಷನ್ ಆಫ್ ದಿ ಪಾರ್ಟಿಕಲ್. Since the circular motion of the particle is one independent coordinate theta needed to number of degree, ಹಂಗಾರೆ ಒಂದು ಕೋಆರ್ಡಿನೇಟ್ ಒಂದು ಥೀಟಾ ಒಂದು ಬೇಕಿದ್ದಾಗ ಅಲ್ಲಿ ನಂಬರ್ ಆಫ್ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಾಗ್ತದೆ ರೀ, ಡಿಗ್ರಿ ಆಫ್ ಫ್ರೀಡಮ್ ಈಸ್ 1. ದ ಪಾರ್ಟಿಕಲ್ ಕನ್ಸ್ಟೆಂಟ್ ಮೂವ್ ಇನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್, ಒಂದು ಸ್ಪಿಯರ್ ಒಳಗೆ ಮೂವ್ ಆಗಬೇಕಾದಾಗ ನಮ್ಗೆ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಾಯಿತು, 2, ಬಿಕಾಸ್ ಅಲ್ಲಿ ಥೀಟಾ ಆ್ಯಂಡ್ ಪೈ ಆರ್ ದ ವೇರಿಯೇಬಲ್ಸ್. ಈಗ ಸಪೋಸ್ n constraints are present in the system of n particle.
ಈ ನಂಬರ್ ಆಫ್ ಪಾರ್ಟಿಕಲ್ ಇರ್ತಕ್ಕಂಥ ಒಂದು ಸಿಸ್ಟಮ್ ಒಳಗೆ ಕನ್ಸ್ಟೆಂಟ್ ಬಂತು ಅಂದರೆ ಅಲ್ಲಿ ಹೆಂಗೆ ಕನ್ಸಿಡರ್ ಮಾಡ್ಬೋದು ನಾವು, ಇಫ್ ದ ಕನ್ಸ್ಟೆಂಟ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಇಕ್ವೇಷನ್ ಸಿಸ್ಟಮ್ ಅಂತ ಸಂದರ್ಭ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ದಾಗ ನಾವು ಒಂದು ಇಕ್ವೇಷನ್ ಫಾರ್ಮ್ ಒಳಗಡೆ ಅದನ್ನು ಬರಿತೀವಿ. ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು ಎಫ್ ಇಂಟು R1 R2 ಇಂಟು ಥೀಟಾ ಅಪ್ ಟು ಅಲಾಂಗ್ ವಿತ್ ಸಮ್ ಟೈಮ್ ದಟ್ ಈಸ್ ಈಕ್ವಲ್ಸ್ ಟು 0. ಇದು ನಮ್ಗೆ ಇಕ್ವೇಷನ್ ಫಾರ್ಮ್ ಒಳಗಿದೆ ನಮಗೋದ. ಹಾಗಾದ್ರೆ ದೆನ್ ದೇ ಆರ್ ಕಾಲ್ಡ್ ಆಸ್ ಹೊಲೋನಮಿಕ್ ಕನ್ಸ್ಟೆಂಟ್. ಹೊಲೋನಮಿಕ್ ಕನ್ಸ್ಟೆಂಟ್ ಅಂತಂದರೆ ಕನ್ಸ್ಟೆಂಟನ್ನು ನಾವು ಒಂದು ಇಕ್ವೇಷನ್ ಫಾರ್ಮ್ ಒಳಗೆ ಬರೆಯೋದಕ್ಕೆ ಸಾಧ್ಯ ಆದರೆ ಅದನ್ನು ನಾವು ಹೊಲೋನಮಿಕ್ ಕನ್ಸ್ಟೆಂಟ್ ಅಂತ ಕರಿತೀವಿ. ಇಫ್ ಇನ್ ಕೇಸ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ದ ಫಾರ್ಮ್ ಆಫ್ ಇಕ್ವೇಷನ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಹೊಲೋನಮಿಕ್ ಕನ್ಸ್ಟೆಂಟ್ಸ್. ಹೊಲೋನಮಿಕ್ ಕನ್ಸ್ಟೆಂಟ್ ಅಂದರೆ ನನಗೆ ಆ ಒಂದು ಕನ್ಸ್ಟೆಂಟನ್ನು ಅಥವಾ ನಂಬರ್ ಆಫ್ ಡಿಗ್ರಿ ಫ್ರೀಡಮ್ಸ್ ಏನೇನು ಬೇಕಾಗಿರ್ತಾವಲ್ಲ ಅವನ್ನ ನಾವು ಒಂದು ಇಕ್ವೇಷನ್ ಫಾರ್ಮ್ ಒಳಗಡೆ, ಇಕ್ವೇಷನ್ ಫಾರ್ಮ್ ಅಂದರೆ x² + b² ಆ ಥರ ಇಕ್ವೇಷನ್ ಒಳಗೆ ಬರೆದ್ವಿ ಅಂತಂದರೆ ದಟ್ ಈಸ್ ಕಾಲ್ಡ್ ಹೊಲೋನಮಿಕ್ ಕನ್ಸ್ಟೆಂಟ್. ಹೀಗಾಗಿ ನಮ್ಗೆ ಅದು ಫಂಕ್ಷನ್ ಏನಾಗ್ತದೆ, ಎಫ್ ಫಂಕ್ಷನ್ ಆಫ್ R1 R2 ಇಂಟು ಕಂಟಿನ್ಯೂಷನ್ ಆಗಿ ನಮ್ಗೆ ಅಪ್ ಟು ಟೈಮ್, ಟಿ ಈಸ್ ದ ಟೈಮ್. ಲೆಟ್ ಎಮ್ ನಂಬರ್ ಆಫ್ ಸಚ್ ಇಕ್ವೇಷನ್ಸ್ ಟು ಬಿ ಡಿಸ್ಕ್ರೈಬ್ಡ್. ಈಗ ನಾವು ಎಮ್ ನಂಬರ್ ಆಫ್ ಅಂದರೆ ಎಮ್ ಅನ್ನು ಒಂದು ಕಾನ್ಸ್ಟೆಂಟ್ ನಂಬರ್ ಅಂತ ತೊಗೊಂಡಾಗ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕಾದಾಗ ಕನ್ಸ್ಟೆಂಟ್ಸ್ ಇನ್ ಎನ್ ಪಾರ್ಟಿಕಲ್, ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ದಲ್ಲಿ ಎಮ್ ನಂಬರ್ ಆಫ್ ಒಂದು ಕನ್ಸ್ಟೆಂಟನ್ನು ನಾವು ಡಿಸ್ಕ್ರೈಬ್ ಮಾಡಬೇಕು. ನಾವು ದೀಸ್ ಇಕ್ವೇಷನ್ ಎಲಿಮಿನೇಟ್ಸ್ ಎಮ್ ಆಫ್ ದ 3n. 3n ಅಂತ ಯಾಕೆ ತೊಗೊತೀರಿ ನಾವು, ಎನ್ ಈಸ್ ದ ನಂಬರ್ ಆಫ್ ಕೋಆರ್ಡಿನೇಟ್ಸ್ 1 2 3 x y z. ಹಂಗಾಗಿ ನಾವು 3n ಅಂದರೆ ಎನ್ ಈಸ್ ದ ನಂಬರ್ ಆಫ್ ಕೋಆರ್ಡಿನೇಟ್ಸ್, 3 is the 3 axes. Coordinates we need to only independent coordinates to describe the motion. n independent coordinates ಬೇಕಾಗ್ತವೆ. ಹಾಗಾಗಿ ನಾವು ಇದನ್ನು n ಅನ್ನು ಏನು ಬರಿಬೋದು, ಸ್ಮಾಲ್ n ಅಂದರೆ 3n number of independent coordinates minus m is the constraint, number of constraints. The system is said to have 3nm degree of freedom. ಈಗ ನಾವೇನಂತ ಹೇಳ್ಬೋದು, ಒಂದು ಸಿಸ್ಟಮ್ ಎಷ್ಟು ಒಂದು ಕನ್ಸ್ಟೆಂಟನ್ನು ಹೊಂದಿರ್ತದೆ, ಎನ್ ನಂಬರ್ ಆಫ್ ಪಾರ್ಟಿಕಲ್ ಇರ್ತಕ್ಕಂಥ ಸಿಸ್ಟಮ್ ಒಳಗೆ ನಾವೊಂದು ಇಕ್ವೇಷನ್ ಫಾರ್ಮ್ ಒಳಗೆ ಬರೆಯೋದಾದರೆ ಅದನ್ನು 3n - m ಅಂತೇಳಿ ಬರಿಬೋದು. 3n - m ಏನು, ಇಟ್ ಈಸ್ ಅ ಡಿಗ್ರಿ ಆಫ್ ಫ್ರೀಡಮ್ ಇನ್ ಎನ್ ನಂಬರ್ ಆಫ್ ಸಿಸ್ಟಮ್ಸ್. The elimination of dependent coordinates can be expressed by the 3n - m. The equation of dependent coordinates can be expressed by including n equal to 3n - m. Independent variables, ಅಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಯಾವ್ಯಾವ ಇರ್ತವೆ, q1 q2 ಅಪ್ ಟು qn ಮಟ್ಟ. ದೀಸ್ ಆರ್ ರೆಫರ್ಡ್ ಆಸ್ ಜನರಲೈಸ್ಡ್ ಕೋಆರ್ಡಿನೇಟ್ಸ್. ಇಲ್ಲಿ ನಮ್ಗೆ q1 q2 ಅಪ್ ಟು qn ಅಂತ ಏನು ಕರಿತೀವಿ ನಾವು, ದೀಸ್ ಆರ್ ದ ಜನರಲೈಸ್ಡ್ ಕೋಆರ್ಡಿನೇಟ್ಸ್. ನಾವು ಮುಂದಿನ ತರಗತಿಯಲ್ಲಿ ನಾನ್ ಹೊಲೋನಮಿಕ್ ಕನ್ಸ್ಟೆಂಟ್ ಅಂದ್ರೇನು, ಅದರ ಕಂಡೀಷನ್ ಏನೇನಿರ್ತಾವನ್ನ ಅಧ್ಯಯನ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.